ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತು ನನ್ನ ಯೂಟ್ಯೂಬ್ ಫ್ಯಾಮಿಲಿ, ಇನ್ಸ್ಟಾ ಫ್ಯಾಮಿಲಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸೊ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ ಬನ್ನಿ. ಡಿಸೆಂಬರ್ 31, 2024 ಲಾಸ್ಟ್ ಡೇ ಮಾಡಿರೋಂತಹ ಬ್ಲಾಗ್ ಇದು. ನಾನು ಆವತ್ತಿನ ಡೇ ಹೇಗಿರುತ್ತೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅಷ್ಟೊಂದೆಲ್ಲ ಟೈಮ್ ಇಲ್ಲದೆ ಇರೋ ಕಾರಣ ಅಲ್ಲಿ ಇಲ್ಲಿ ಸ್ವಲ್ಪ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ. ಯೂಶ್ವಲಿ ನಾನು ಆಫೀಸ್ಗೆ ಹೋದ್ಮೇಲೆ ಫಸ್ಟು ನನ್ನ ದೇವ್ರಿಗೆ ಅಲಂಕಾರ ಮಾಡಿ ಒಂದು ನಮಸ್ಕಾರ ಹಾಕಿದ್ಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಅಲ್ಲಿರೋಂತಹ ಒಂದು ಆಂಟಿ ಜೊತೆಗೆ ಒಂದು ಹೋಟೆಲಲ್ಲಿ ಟೀ ಕುಡಿದ್ಬಿಟ್ಟು ಬರೋಣ ಅಂತ ಹೋಗಿ ರಿಟರ್ನ್ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇದೇ ಲಾಸ್ಟ್ ವಿಡಿಯೋ ಆಗಿತ್ತು, ಯಾಕಂದರೆ ಏನೂ ಜಾಸ್ತಿ ವಿಡಿಯೋ ಮಾಡೋಷ್ಟು ಟೈಮ್ ಇರಲಿಲ್ಲ. ಅದಾದಮೇಲೆ ಇನ್ನೇನು ಕೆಲಸ ಮುಗಿಸಿ ಮನೆಗೆ ಬಂದೆ. ನೈಟ್ ತುಂಬಾ ಲೇಟಾಗಿ ಹೋಗಿತ್ತು. ಕೇಕ್ ತರೋಣ ಅಂತ ನಾನು ನಮ್ಮಪ್ಪ ಜೊತೆ ಹೋಗಿದ್ದೆ. ಎಲ್ಲಿ ನೋಡಿದ್ರು ಫುಲ್ಲು ಟ್ರಾಫಿಕ್ ಇತ್ತು. ಹಂಗೋ ಹಿಂಗೋ ಕಷ್ಟಪಟ್ಟು ಒಂದು ಕೇಕ್ನ ತೊಗೊಂಡು ಬಂದ್ವಿ. ನಂಗೆ ಗೊತ್ತು ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ, ಬಟ್ ಕ್ಯಾಲೆಂಡರ್ ಡೇಟ್ ಚೇಂಜ್ ಆದಾಗಲೂ ಖುಷಿಯಿಂದನೇ ಆಚರಿಸ್ಬೇಕಲ್ವ. ಸೊ ನಾವು ನ್ಯೂ ಇಯರ್ಗೆ ಕೇಕ್ನ ಕಟ್ ಮಾಡಿ ನಾನು ನಮ್ಮಪ್ಪ ನಮ್ಮಮ್ಮ ತಿಂದ್ವಿ. ನಮ್ಮಣ್ಣ ಕೆಲ್ಸಕ್ಕೆ ಹೋಗಿದ್ದರು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಶ್ ಆಗಿ ರೆಡಿಯಾಗಿ ಟೆಂಪಲ್ಗೆಲ್ಲ ಹೋಗಿ ಒಂದು ನಮಸ್ಕಾರ ಮಾಡಿ ಪಾಸಿಟಿವ್ ವೈಬಲ್ಲಿ ಈ ಡೇನ ಸ್ಟಾರ್ಟ್ ಮಾಡೋಣ ಅಂತ ನಾನು ಕೆಲಸಕ್ಕೆ ಹೊರಟೆ. ನನ್ನ ನಂಬಿಕೆ ಏನಂದರೆ ಹೊಸ ವರ್ಷದ ದಿನ ಡೇ ಚೆನ್ನಾಗಿದ್ರೆ ವರ್ಷ ಪೂರ್ತಿ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ನಂಬಿಕೆ. ಅದರಂತೆಯೇ ನಾನು ಎಕ್ಸ್ಪೆಕ್ಟ್ ಮಾಡದೇ ಇರೋದೆಲ್ಲ ಹೊಸ ವರ್ಷದ ದಿನ ನಡೀತು. ನಾನು ಜಸ್ಟ್ ಏನೆಲ್ಲ ಇಮ್ಯಾಜ್ ಮಾಡ್ಕೊತಿದ್ದೆ, ಈ ಥರ ಇದ್ದರೆ ಹೆಂಗಿರುತ್ತೆ, ಆ ಥರ ಇದ್ದರೆ ಹೆಂಗಿರುತ್ತೆ ಅಂತೆಲ್ಲ. ಬಟ್ ಅದೆಲ್ಲ ಆಯಿತು. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ನ ಕೂಡ ಮೀಟ್ ಮಾಡಿದೆ. ಹೊಸ ವರ್ಷ ತುಂಬಾ ಚೆನ್ನಾಗಿತ್ತು. ನಾನಂತೂ ತುಂಬ ಖುಷಿಯಿಂದ ಕಳೆದೆ. ಲಾಸ್ಟ್ ಟೈಮ್ ನನಗೆ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಬಟ್ ಲಾಸ್ಟ್ ಇಯರ್ ತುಂಬ ವಿಷಯಗಳನ್ನ ಕಲ್ತ್ಕೊಂಡಿದ್ದೆ. ಕಷ್ಟ ಬಂದಾಗ ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನು ಕೂಡ ಕಲ್ತ್ಕೊಂಡೆ. ಅದ್ರ ಜೊತೆಗೆ ಈ ವರ್ಷನ ತುಂಬ ಪಾಸಿಟಿವಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಆ್ಯಂಡ್ ಆ ಪಾಸಿಟಿವಿಟಿ ಕೂಡ ಇತ್ತು. ಮತ್ತು ಒಂದು ಮಾತಲ್ಲಿ ಹೇಳಬೇಕಂದ್ರೆ ಫಸ್ಟ್ನೇ ದಿನವೇ ಈ ವರ್ಷ ತುಂಬಾ ಸಂತೋಷವಾಗಿತ್ತು. ಆ್ಯಂಡ್ ಈವ್ನಿಂಗ್ ಮನೆಗೆ ಬಂದೆ. ನಮ್ಮ ಆಫೀಸಲ್ಲಿ ಒಂದು ಡೈರಿ ಮತ್ತು ಚಾಕ್ಲೇಟ್ಸ್, ಸ್ವೀಟ್ಸ್ನೆಲ್ಲ ಕೊಟ್ಟಿದ್ದರು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.